ಬೆಂಗಳೂರಿನಲ್ಲಿ ಮುಸ್ಲಿಂ ವೆಲ್ಲೋರಿ ಎಂಬ ಹೆಸರು ಪ್ರಸಿದ್ಧವಾಗಿದೆ. ಅವರು 1883ರಲ್ಲಿ ಐತಿಹಾಸಿಕ ಪಟ್ಟಣವಾದ ಶ್ರೀರಂಗಪಟ್ಟಣದ ಬಳಿಯ ಗಂಜಾನ್ನಲ್ಲಿ ಮೊಹಮ್ಮದ್ ಅಬ್ದುಲ್ ವಾಹಿದ್ ಖಾನ್ ಆಗಿ ಜನಿಸಿದರು. ಖಾನ್ ತಮ್ಮ ಬಾಲ್ಯದ ಬಹುಪಾಲು ಸಮಯವನ್ನು ವೆಲ್ಲೂರಿನ ಮದರಸಾದಲ್ಲಿ ಅಧ್ಯಯನ ಮಾಡುತ್ತಾ ಕಳೆದ ಕಾರಣ ಮುಸ್ಲಿಂ ವೆಲ್ಲೋರಿ ಎಂದು ಪ್ರಸಿದ್ಧರಾದರು. ಅವರ ತಂದೆ ಸೈನ್ಯದಲ್ಲಿದ್ದರೂ ವೆಲ್ಲೋರಿ ಬೆಳೆದಾಗ ಆಕ್ರಮಣಕಾರಿ ಬ್ರಿಟಿಷ್ ವಿರೋಧಿ ಭಾವನೆ ಬೆಳೆಯಿತು. ವೆಲ್ಲೋರಿ ಪ್ರೌಢಾವಸ್ಥೆಗೆ ಬರುತ್ತಿದ್ದಂತೆ ಅವರು ಉರಿಯುತ್ತಿರುವ ವಾಗ್ಮಿ ಎಂಬ ಖ್ಯಾತಿಯನ್ನು ಪಡೆದರು ಮತ್ತು ಅವರ ಜೀವನದುದ್ದಕ್ಕೂ ದೇಶಾದ್ಯಂತ ಅನೇಕ ವಸಾಹತುಶಾಹಿ ವಿರೋಧಿ ಹೋರಾಟಗಳಲ್ಲಿ ಭಾಗವಹಿಸಿದರು. ಖಿಲಾಫತ್ ಚಳವಳಿಯ ಸಮಯದಲ್ಲಿ ಅವರು ವಹಿಸಿದ ಪಾತ್ರಕ್ಕಾಗಿ ಅವರನ್ನು ವಿಶೇಷವಾಗಿ ಸ್ಮರಿಸಲಾಗುತ್ತದೆ. ಅಲ್ಲಿ ಅವರು ಮಹಾತ್ಮ ಗಾಂಧಿ ಸೇರಿದಂತೆ ಅನೇಕ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರನ್ನು ಭೇಟಿಯಾದರು. ಮುಂಬೈನಲ್ಲಿ ಖಿಲಾಫತ್ ಚಳವಳಿಯನ್ನು ಬೆಂಬಲಿಸುವಂತೆ ಪ್ರೇಕ್ಷಕರನ್ನು ಪ್ರಚೋದಿಸಿದಾಗ ಅವರ ಭಾವೋದ್ರಿಕ್ತ ಭಾಷಣಗಳಿಗಾಗಿ ಮಹಾನ್ ಕವಿ ಮೊಹಮ್ಮದ್ ಇಕ್ಬಾಲ್ ಸಹ ಅವರನ್ನು ಶ್ಲಾಘಿಸಿದ್ದಾರೆ ಎಂದು ಹೇಳಲಾಗುತ್ತದೆ. ವೆಲ್ಲೋರಿ ತಮ್ಮ ಪ್ರಚೋದನಕಾರಿ ಭಾಷಣಗಳಿಗಾಗಿ ಹಲವಾರು ಬಾರಿ ಜೈಲಿನಲ್ಲಿದ್ದರು ಮತ್ತು 1924 ಮತ್ತು 1927ರ ನಡುವೆ ಬೆಂಗಳೂರು ಕೇಂದ್ರ ಜೈಲಿನಲ್ಲಿ ಸೆರೆವಾಸ ಅನುಭವಿಸಿದರು.